ಈ ಪಾಯಸ ಮಾಡಿದ್ರೆ ನಮ್ಮನೇಲಂತೂ ಒಂದು ಸ್ವಲ್ಪನೂ ಉಳಿಯಲ್ಲ, ಅಷ್ಟು ಚೆನ್ನಾಗಿ ಬೇಗ ಬೇಗ ಖಾಲಿ ಆಗುತ್ತೆ. ಅದೇನಪ್ಪಾ ಅಂತಂದ್ರೆ ಕ್ಯಾರೆಟ್ ಪಾಯಸ. ಸೊ ನನ್ ಮಗನ್ಗಂತೂ ತುಂಬಾ ಇಷ್ಟ ಪಡ್ತಾನೆ ಇದನ್ನ. ಕ್ಯಾರೆಟ್ ಸೂಪ್ ಅಂತ ಕರೀತಾನೆ. ಸೊ ಅದನ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಏಜ್ ಕ್ರಿಯೇಟಿವ್ ವರ್ಲ್ಡ್. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕ್ಯಾರೆಟ್ ಪಾಯಸ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಯಾರೆಟ್ ತಗೊಳ್ಳಿ. ನಾನಿಲ್ಲಿ ಒಂದು 8-9 ಕ್ಯಾರೆಟ್ ತಗೊಂಡಿದ್ದೀನಿ. ಸೊ ಒಂದು ಅರ್ಧ kg ಕ್ಯಾರೆಟ್ ತಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಕ್ಯಾರೆಟ್ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಕ್ಯಾರೆಟ್ನ ತೊಳೆದಿಟ್ಕೊಂಡು ಇದನ್ನ ಈ ರೀತಿಯಾಗಿ ಸಿಪ್ಪೆ ತಕ್ಕೊಂತಾ ಇದ್ದೀನಿ. ಎಲ್ಲಾದನ್ನು ಅಷ್ಟೇ ಈ ರೀತಿಯಾಗಿ ಸಿಪ್ಪೆ ತಕೊಂಡು ಹಾಕಿ, ಯಾಕಂದ್ರೆ ಮಣ್ಣೆನ ಸೇರ್ಕೊಂಡಿರೋ ಒಂದು ಚೂರು ಮತ್ತೆ ಅದಕ್ಕೆ ಕರ್ಕ್ ಅಂತ ನಮ್ಮ ಬಾಯಲ್ಲಿ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಸಿಪ್ಪೆ ತಕೊಂಡ್ರೆ ಯಾವ ಮಣ್ಣು ನಮ್ಗೆ ಸಿಗಲ್ಲ. ಈ ರೀತಿಯಾಗಿ ನೀಟಾಗಿ ಸಿಪ್ಪೆ ತೆಗೆದಿಟ್ಕೊಂಡು ಅದನ್ನ ಇನ್ನೊಂದ್ಸತಿ ತೊಳ್ಕೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ಸೊ ಇದನ್ನ ನಾನು ಕುಕ್ಕರಲ್ಲಿ ಹಾಕೋದ್ರಿಂದ ಸ್ವಲ್ಪ ದೊಡ್ಡದಾಗಿದ್ರೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ದೊಡ್ಡದಾಗಿ ಈ ರೀತಿಯಾಗಿ 1-2 ಪೀಸು ಅಥವಾ 4 ಪೀಸ್ ಮಾಡ್ಕೊಂತಾ ಇದೀನಿ ಈ ರೀತಿಯಾಗಿ. ಈಗ ನೋಡಿ ಇದನ್ನ ಒಂದು 2 ಪೀಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಒಂದು 4-5 ವಿಜಿಲ್ ಹಾಕಿದ್ರೆ ಸಾಕು, ನೀಟಾಗಿ ಬೆಂದ್ಕೊಳುತ್ತೆ. ಈಗ ನಾನು ಇದಕ್ಕೆ ಗೋಡಂಬಿ ಹಾಕೊಂತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿ ಹಾಕೊಳ್ಳಿ. ಹಾಗೆ ಇಲ್ಲಿ ನಾನು ಹಾಲು ಹಾಕ್ತಾ ಇದ್ದೀನಿ. ಸೊ ಬಿಸಿಯಾಗಿರೋ ಹಾಲಾದ್ರೂ ಹಾಕೊಬಹುದು, ತಣ್ಣಗಿರೋ ಹಾಲಾದ್ರೂ ಹಾಕೊಬಹುದು. ನಾನು ಈಗ ತಾನೇ ಕಾಯಿಸಿಟ್ಟಿದ್ದೆ ಹಾಲನ್ನ. ಸೊ ಹಾಲನ್ನ ಒಂದು ಲೋಟ ಹಾಕೊಂತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರ್ ಹಾಕ್ತಾ ಇದ್ದೀನಿ. ಈಗ ಒಂದು 4 ವಿಜಿಲ್ ಆದ್ರೆ ಚೆನ್ನಾಗಿ ಬೆಂದ್ಕೊಳುತ್ತೆ. ಸೊ ಈಗ 4 ವಿಜಿಲ್ ಆಗಿದೆ. ಸೊ ನೋಡಿ ಈ ರೀತಿಯಾಗಿ ಬೆಂದಿದೆ. ಸ್ವಲ್ಪ ಆರ್ಲಿ, ಸ್ವಲ್ಪ ಆರಾದ್ಮೇಲೆ ಇದನ್ನ ನೀವು ಹಾಕೊಳ್ಳಿ. ನನಗೆ ಸ್ವಲ್ಪ ಬೇಗ ಬೇಕಾಗಿರೋದ್ರೆ ಸ್ವಲ್ಪ ಬಿಸಿ ಇತ್ತು, ಸೊ ಹಾಗೆ ಹಾಕೊಂತಾ ಇದ್ದೀನಿ ನಾನು. ಇನ್ನೇನು ನನ್ನ ಮಗನ ಸ್ಕೂಲಿಂದ ಕರ್ಕೊಂಬಂದ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ಟೈಮ್ ಆಗ್ಬಿಡುತ್ತೆ ಅಂತ ಬೇಗ ಅವ್ನು ಬರೋಷ್ಟು ಮಾಡೋಣ ಅಂತ ಮಾಡಿಡ್ತಾ ಇದ್ದೀನಿ. ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಆಗುತ್ತೆ ನೋಡಿ. ಸೊ ತುಂಬಾ ಮಂದ ಇದ್ರೆ ಸ್ವಲ್ಪ ನೀರ್ ಹಾಕೊಂಡಾದ್ರೂ ಮಾಡ್ಕೊಬಹುದು. ಈಗ ಒಂದು ತಪ್ಪಲೆ ಅಥವಾ ಒಂದು ಕಡಾಯಿಗೆ ಹಾಕೊಂತಾ ಇದ್ದೀನಿ. ಸೊ ನಾವೇನ್ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತೀವಲ್ಲ ಆ ಪೇಸ್ಟ್ ನ ಈ ರೀತಿಯಾಗಿ ಹಾಕೊಳ್ಳಿ. ಈಗ ನಾನು ಇದನ್ನ ಬೆಲ್ಲ ನೆನ್ಸಿಟ್ಟಿದೆ, ಅದ್ರ ನೀರ್ನ ಹಾಕೊಂತಾ ಇದ್ದೀನಿ. ಸೊ ಸಕ್ಕರೆ ಬೇಡ, ಬೆಲ್ಲನೇ ಯೂಸ್ ಮಾಡೋಣ ಅನ್ಬಿಟ್ಟು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಸಕ್ಕರೆಗಿಂತ ಬೆಲ್ಲದಲ್ಲಿ ಮಾಡಿದ್ರೆ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಕ್ಯಾರೆಟ್ ಪಾಯಸ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ಸೊ ಅದೇ ನೀರಲ್ಲೇ ಈ ರೀತಿಯಾಗಿ ತಿರುಕೊಂತಾ ಇದ್ದೀನಿ. ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತಲ್ವಾ. ಬೇಕಾದ್ರೆ ಹಾಲು ಕೂಡ ನಾವು ಆಡ್ ಮಾಡ್ಕೋಬಹುದು. ಸ್ವೀಟು ಅಷ್ಟೇ ನೋಡ್ಕೊಂಡು ಹಾಕಿ. ನಿಮ್ಮನೇಲಿ ಜಾಸ್ತಿ ತಿನ್ನೋದ್ರೆ ಜಾಸ್ತಿ ಹಾಕಿ. ನಮ್ಮನೇಲಿ ಮೀಡಿಯಂ ಆಗಿ ತಿನ್ನೋದ್ರಿಂದ ನಾನು ಆ ಡಬ್ಬದಲ್ಲಿ ಏನಿತ್ತು ಫುಲ್ಲನ್ನ ಹಾಕಿದ್ದೀನಿ. ಅಂದ್ರೆ ಅರ್ಧ ಅಚ್ಚು ಬೆಲ್ಲ ಹಚ್ಚಿಟ್ಕೊಂಡಿದ್ದೆ. ಸೊ ಅದನ್ನು ಪೂರ್ತಿ ನೆನ್ಸಿಟ್ಬಿಟ್ಟು ಹಾಕಿದ್ದೀನಿ. ಈಗ ನಾನು ಕುಕ್ಕರಲ್ಲಿ ಏನಿತ್ತಲ್ವಾ ಹಾಲು, ಸೊ ಹಾಲನ್ನ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಕುಕ್ಕರಲ್ಲಿ ನಾವು ಬೇಗ ಹಾಕಿದ್ರಲ್ವಾ ಆ ಹಾಲನ್ನೇ ಹಾಕೊಂತಾ ಇದ್ದೀನಿ. ಸೊ ಇನ್ನು ಸ್ವಲ್ಪ ತುಂಬಾ ತಿಕ್ಕಾಯ್ತು, ಅದಕ್ಕೋಸ್ಕರ ಇನ್ ಸ್ವಲ್ಪ ಹಾಲು ಹಾಕೋಣ ಅಂತ ಅಂದ್ಬಿಟ್ಟು ಇನ್ ಸ್ವಲ್ಪ ಹಾಲನ್ನ ಆಡ್ ಮಾಡ್ಕೊಂತೀನಿ. ಸೊ ನೋಡಿ ಈಗ ಫ್ರೆಶ್ ಹಾಲ್ ಇನ್ನೊಂದ್ ಸ್ವಲ್ಪ ಆಡ್ ಮಾಡ್ಕೊಂತಾ ಇದ್ದೀನಿ. ಈಗ ಸ್ವಲ್ಪ ತೆಳ್ಳಕ್ಕಾಗುತ್ತೆ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ, ಮತ್ತೆ ನಮ್ಗೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಮಂದನೂ ಬೇಡ, ತುಂಬಾ ತೆಳ್ಳಕ್ಕೂ ಬೇಡ, ಮೀಡಿಯಂ ಆಗಿರ್ಲಿ ಅಂತ ಈ ರೀತಿಯಾಗಿ ಮಾಡ್ಕೊಂಡಿದೀನಿ. ಈಗ ತುಪ್ಪದಲ್ಲಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಳೋಣ. ಈಗ ತುಪ್ಪ ಹಾಕಿ ಹುರ್ಕೊಂತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಕೆಂಪಗೆ ಬರ್ಲಿ, ಟೇಸ್ಟ್ ಚೆನ್ನಾಗಿರುತ್ತೆ ಕ್ರಿಸ್ಪಿ ಆಗಿದ್ರೆ, ಅದಕ್ಕೋಸ್ಕರ. ಈಗ ಒಂದ್ ಸ್ವಲ್ಪ ಏಲಕ್ಕಿ ಪೌಡರ್ನ ಆಡ್ ಮಾಡ್ಕೊಂತಾ ಇದ್ದೀನಿ. ಸೊ ಏಲಕ್ಕಿ ಪೌಡರ್ ಹಾಕಿದ್ರೆ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಪಾಯಸನೂ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಂದ್ಬಿಟ್ಟು ಏಲಕ್ಕಿ ಪೌಡರ್ನ ಹಾಕೊಂತಾ ಇದ್ದೀನಿ. ಅದು ಹಾಕಿ ಒಂದ್ ಸ್ವಲ್ಪ ತಿರುವಾದ್ಮೇಲೆ ನಾವೇನಿಲ್ಲಿ ಗೋಡಂಬಿ ಮತ್ತೆ ದ್ರಾಕ್ಷಿನ ಹುರ್ಕೊಂಡಿದ್ರಲ್ವಾ ತುಪ್ಪದಲ್ಲಿ, ಅದನ್ನ ಇದಕ್ಕೆ ಹಾಕೊಂತಾ ಇದ್ದೀನಿ. ಸೊ ಬೆಲ್ಲ ಹಾಕಿರೋದ್ರಿಂದ ನೀವೇನ್ ತುಂಬಾ ಕುದಿಸೋದು ಬೇಡ, ಯಾಕಂದ್ರೆ ಒಡೆದಂಗ ಆಗ್ಬಿಡುತ್ತೆ. ಸ್ವಲ್ಪ ಕುದಿಸ್ರೆ ಸಾಕು, ಚೆನ್ನಾಗಿರುತ್ತೆ. ಆಲ್ರೆಡಿ ಬೆಂದಿದೆಯಲ್ವಾ ಕ್ಯಾರೆಟ್, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ರುಚಿಕರವಾದ ಕ್ಯಾರೆಟ್ ಸೂಪ್ ರೆಡಿ ಆಯ್ತು. ತುಂಬಾ ಚೆನ್ನಾಗಿದೆ. ಕ್ಯಾರೆಟ್ ಪಾಯಸ ಅಂತಾನೂ ಕರಿಬಹುದು, ಕ್ಯಾರೆಟ್ ಸೂಪ್ ಅಂತಾನೂ ಕರಿಬಹುದು. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್, ತುಂಬಾ ಟೇಸ್ಟಿ ಆಗಿರುತ್ತೆ. ಮಕ್ಳಿಗೆ ಕ್ಯಾರೆಟ್ ಕೊಟ್ರೆ ತಿನ್ನಲ್ಲ, ಬಿಸಾಕೋದು ಆ ತರ ಮಾಡ್ತಾರೆ. ಸೊ ಈ ರೀತಿಯಾಗಿ ಮಾಡ್ಕೊಟ್ರೆ ಎಲ್ಲಾ ಮಕ್ಳು ಇಷ್ಟಪಡ್ತಾರೆ, ಮತ್ತೆ ಖುಷಿಯಾಗಿ ತಿಂತಾರೆ. ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ಟೇಸ್ಟಿಯಾಗೂ ಇರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಮನೇಲಿ. ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಚೆನ್ನಾಗಿದೆ ಅಂತ. ಈ ವಿಡಿಯೋನೇ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.